ಇದೊಂದು ಕಾರ್ಯಕ್ರಮನ ಸ್ವಲ್ಪ ವಿವರವಾಗಿ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದ್ರ ಉಪಯೋಗ ಜಿಲ್ಲೆಯ ಪ್ರತಿಯೊಂದು ಕೃಷಿ ಕುಟುಂಬದವರೆಗೂ ಆಗಬೇಕು ಅನ್ನೋದು ನನ್ನ ಆಸೆ. ನಾನೇ ಕೃಷಿ ಸಚಿವನಾಗಿರೋದ್ರಿಂದ ಕೃಷಿ ಇಲಾಖೆಯಲ್ಲಿ ಏನನ್ನ ನಾವು ಇಡೀ ರಾಜ್ಯಕ್ಕೆ ಕೊಡ್ತೀವಿ, ಒಂದಷ್ಟು ಸಣ್ಣ ಪುಟ್ಟ ಮಂಡ್ಯಕ್ಕೆ ಒಂದು ಸ್ವಲ್ಪ ಹೆಚ್ಚು ಕೊಡ್ಲಿಕ್ಕೆ ಅವಕಾಶ ಇದೆ ನನ್ನ ಕೈಲಿ. ನಾನೇ ಆರ್ಡರ್ ಮಾಡೋಕ್ಕಿರೋದ್ರಿಂದ ಅದ್ರ ಉಪಯೋಗ ನಮ್ಮ ಜನಕ್ಕೆ ಆಗಬೇಕು. ಈಗ ನಿಮಗೆ ಯಾರಿಗೂ ಎಲ್ಲೋ ಒಂದಷ್ಟು ಜನಕ್ಕೆ ಜಮೀನೇ ಇಲ್ಲದಿರೋದು ಇರ್ಬೋದು, ಎಲ್ರಿಗೂ ಇದೆ ಅಂತ ಹೇಳಲ್ಲ ನಾನು. ಆದರೆ 1 ಎಕರೆಯಿಂದ 20 ಎಕರೆ 30 ಎಕರೆವರೆಗೂ ಜಮೀನು ಇರೋದಿದೆ. ನಿಮ್ಮ ತಂದೆ ಕಬ್ಬು ಬೆಳೀತಾರೆ, ಭತ್ತ ಬೆಳೀತಾರೆ, ರಾಗಿ ಬೆಳೀತಾರೆ, ಅಥವಾ ಕೆಲವರು ತೆಂಗಿನ ಗಿಡ ಹಾಕಿದ್ದಾರೆ, ಕೆಲವರು ಅಡಿಕೆ ಹಾಕಿದ್ದಾರೆ, ಕೆಲವರು ಮಾವು ಹಾಕಿದ್ದಾರೆ, ಇನ್ನಿತರೆ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಕ್ರಾಪ್ ಅನ್ನ ಕೆಲವರು ಹಾಕಿದ್ದಾರೆ, ತರಕಾರಿ ಬೆಳೆ. ನೀವು ಒಂದು ಪ್ರಯೋಗ ಮಾಡಿ. ಯಾರು ಇವತ್ತು ನಮ್ಮ ಡಿ.ಸಿ ಮನೆ ಹೇಳ್ತಾರೆ, ನಮ್ಮಲ್ಲಿ ಹೊಸದಾಗಿ ಬಂದಿರತಕ್ಕಂಥ ವಿಲೇಜ್ ಅಕೌಂಟೆಂಟ್ರು ಬಹುಶಃ 190% ಎಲ್ಲ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಹುಡುಗರೇ ಸರ್. ನನ್ನ ಹತ್ರ ಒಂದು 200-250 ಜನ ಅಪ್ಲಿಕೇಶನ್ ಬಂದಿರಬಹುದು ಈ 2 ವರ್ಷದಲ್ಲಿ. ನಾನು ಎಲ್ಲ ಕಂಪ್ನಿಗೂ ಹೇಳಿ ಸಾಕಾಗಿ ಕೊನೆಗೆ ನೋಡಪ್ಪ, ಯಾವುದು ಔಟ್ ಸೋರ್ಸ್ ಅಲ್ಲಿ ಸಿಗುತ್ತೆ ಅದಕ್ಕೆ ಹೋಗಿದ್ರೆ ಹೇಳ್ತೀನಪ್ಪ, ನೀನು ಇಂಜಿನಿಯರ್ ಮಾಡಿದ್ದೀನಿ, ANC, ಸಿವಿಲು ಅಥವಾ ಮೆಕ್ಯಾನಿಕಲ್ಲು ಅಥವಾ ಇನ್ಯಾವುದಾದ್ರು ಕೋರ್ಸು ಅದಕ್ಕೆ ಈಕ್ವಲೆಂಟ್ ಆಗಿ ಬೇಕು ಅಂದರೆ ದಯವಿಟ್ಟು ಸಾರಿ ಬೇಜಾರು ಮಾಡ್ಕೋಬೇಡ ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀನಿ. ಈ ಒಂದು ಪರಿಸ್ಥಿತಿನಲ್ಲಿ ಒಬ್ಬ ಸಾಮಾನ್ಯ ರೈತ ಈ ಥರದ ಕೃಷಿ ತೊಡಗಿಸ್ಕೊಳ್ಳೋದಕ್ಕೂ ಒಬ್ಬ ವಿದ್ಯಾವಂತ ತೊಡಗಿಸ್ಕೊಳ್ಳೋದಕ್ಕೂ ಸಾಕಷ್ಟು ವ್ಯತ್ಯಾಸ. ನೀವು ಏನು ಓದದೇ ಇರೋ ಕೃಷಿ ಮಾಡ್ಬೋದಾಯ್ತು, ಇದೇನು ನಾನು ಇಂಜಿನಿಯರ್ ಮಾಡಿ ಬರ್ಬೇಕಾ, ಯಾರೋ ತಲೆ ಕೆಟ್ಟಿದೆ ಚಲುವರಾಯ ಸಮಿತಿ ಅಂತ ಹೇಳಬಹುದು. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಇಂಜಿನಿಯರ್ ಮಾಡಿ ಡಿಗ್ರಿ ಮಾಡಿ ಚಲುವರಾಯ ಸ್ವಾಮಿ ಹೇಳಿದ್ರು ಅಂತ ನಾನು ಕೃಷಿ ಮಾಡೋದಾದ್ರೆ ನಮ್ಮಪ್ಪ ಏನು ಓದಿಲ್ಲ ಮಾಡಿಲ್ವಾ, ನಾನ್ಯಾಕೆ ಓದ್ಬೇಕಾಗಿತ್ತು ಅಂತ ಅನ್ಕೋಬಹುದು. ವಿದ್ಯಾಭ್ಯಾಸಕ್ಕೂ ವೃತ್ತಿಗೂ ಸಂಬಂಧ ಇಲ್ಲ. ವಿದ್ಯಾಭ್ಯಾಸ ಜ್ಞಾನ ಬೆಳೆಸಿಕೊಳ್ತಕ್ಕಂಥದ್ದಕ್ಕೂ ಉದ್ಯೋಗಕ್ಕೂ ಸಂಬಂಧ ಇಲ್ಲ. ಉದ್ಯೋಗ ಜೀವನೋಪಾಯಕ್ಕೆ ಒಂದು ದಾರಿ. ವಿದ್ಯಾಭ್ಯಾಸ ಜ್ಞಾನಕ್ಕೆ, ತಿಳುವಳಿಕೆಗೆ, ಪ್ರಪಂಚದ ಜ್ಞಾನವನ್ನ, ವ್ಯವಸ್ಥೆಯಲ್ಲಿ ನಾವೇನು ಮಾಡಬೇಕು, ನಮ್ಮ ಜವಾಬ್ದಾರಿ ಏನು, ಇವೆಲ್ಲ ಹಲವಾರು ವಿಚಾರವನ್ನ ನಿಮಗೆ ತಿಳ್ಕೊಳ್ಳೋಕ್ಕೋಸ್ಕರ ವಿದ್ಯಾಭ್ಯಾಸವನ್ನ ಮಾಡಿ. ಏನು ಮಾಡೋಕ್ಕಾಗಲ್ಲ. ನಾನು ಓದಿದ್ದೀನಿ, ನಿಮ್ಮ ಅಪ್ಪನ ಹತ್ರ ಓದಿದ್ದೀರಾ, ನಾನು ಓದಿದ್ದೀನಿ, ನಮ್ಗೆ ಕೆಲಸ ಕೊಡಿಸು ಅಂತ ನಾನು. ಅಥವಾ ನಿಮ್ಮ ಅಪ್ಪ ಬಂದು ನಮ್ಮಂಥವ್ರ ಹತ್ರ ನನ್ನ ಮಗ ವಿದ್ಯಾಭ್ಯಾಸ ಮಾಡೋಣ, ಅದೆಲ್ಲ ಗೊತ್ತಿಲ್ಲ ನಮಗೆ, ಒಂದು ಕೆಲಸ ಕೊಡಿ ಅನ್ನೋದು. ಇದು ಸರ್ವೇ ಸಾಮಾನ್ಯವಾಗಿ. ಈ ಕಾರ್ಯಕ್ರಮದ ಅಡಿನಲ್ಲಿ ನೀವೇನಾದ್ರೂ ಒಂದು ಪ್ರಯತ್ನ ಮಾಡಬೇಕು, ಒಂದು ಹೆಜ್ಜೆ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ ಯಾವಾಗ ಬೇಕು ಈ ಕೆಲಸ, ನಾವು ಸ್ವತಃ ನಾವೇ ದುಡಿತೀವಿ ಅನ್ನೋ ಒಂದು ತೀರ್ಮಾನಕ್ಕೆ ನೀವೇ ಬರ್ತೀವಿ. ನಿಮಗೆ ನೇರವಾಗಿ ಒಂದಷ್ಟು ಟೆಕ್ನಿಕಲ್ ಶಿಕ್ಷಣ ಅವ್ರು ಕೊಡ್ತಾರೆ, ನಾನೊಂದು 2-3 ಮಾತು ಹೇಳಿದ್ದೀನಿ. ಆದರೆ ಅದನ್ನ ಏನು ನಿಮ್ಗೆ ಅನುಕೂಲ ಆಗುತ್ತೆ, ಯಾಕೆ ನೀವು ಇದಕ್ಕೆ ಡೈವರ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಇವೆಲ್ಲ ಪೀಠಿಕೆಯನ್ನು ನೀವು ಹೇಳ್ತಾ ಇರ್ತಕ್ಕಂಥ. ಇವತ್ತು 10 ಎಕರೆನೋ 5 ಎಕರೆನೋ ನಿಮ್ಮ ಜಮೀನು ಇರುತ್ತೆ ನಿಮ್ಮ ತಂದೆ ಹತ್ರ. ನೀವು 1 ವರ್ಷ 2 ವರ್ಷ ನಿಮ್ಗೆ ಹೇಳಿ, ಅವ್ರ ಹೆಸರೇ ಇರುತ್ತೆ, 1 ಎಕರೆ ನನಗೆ ಬಿಟ್ಬಿಡಿ, ನನಗೆ 1 ಎಕರೆನಲ್ಲಿ ನೋಡೋಣ, ನಮ್ಮ ಕೃಷಿ ಸಚಿವರು ಹೇಳ್ದಂಗೆ ಕೃಷಿ ಇಲಾಖೆಯಿಂದ ಏನೆಲ್ಲ ಯೂನಿವರ್ಸಿಟಿಯಿಂದ ಉದ್ಯೋಗ ತಗೊಂಡು ಟ್ರಯಲ್ ಮಾಡ್ತೀನಿ,
ಮುಂದೆ ಆಮೇಲೆ ಯೋಚನೆ ಮಾಡೋಣ ಅಂತೇಳಿ 9 ಎಕರೆ ಅವರೇ ಮಾಡ್ಕೊಳ್ಳಿ, ಬಿಟ್ಬಿಡಿ. 1 ಎಕರೆ ನೀವು ತಗೊಂಡು 1 ಎಕರೆನಲ್ಲಿ ನೀವು ಏನು ಬೆಳಿಲಿಕ್ಕೆ ಶಾರ್ಟ್ ಟೈಮ್ನಲ್ಲಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಗೊಬ್ಬರ ಉಪಯೋಗಿಸಿ ಕಡಿಮೆ ನೀರು ಉಪಯೋಗಿಸಿ ಬೆಳೆದು ನೋಡಿ, ಈ ಥರ ಪ್ರೊಸೆಸಿಂಗ್ ಯೂನಿಟನ್ನು ಹಾಕೋದು. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ನಾವು 6,000 ಹೊಸ ಆಹಾರ ಸಂಸ್ಕರಣಾ ಉದ್ಯಮಿಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಈ ಕೇಂದ್ರದಿಂದ PMFEME ಯೋಜನೆಯಲ್ಲಿ ನಾವು ಒಂದಷ್ಟು ಸಹಾಯ ಮಾಡಬೇಕಾಗಿದೆ. ಇದು ಸಾಕಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಆದರೆ ನಮ್ಮ MD ಸ್ವಲ್ಪ ಅಗ್ರೆಸಿವ್ ಆಗಿ ಈ ವರ್ಷ ಒಂದಷ್ಟು ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಈಗ 60-40 ಅನುಪಾತದಲ್ಲಿ ನಾವು ಸಬ್ಸಿಡಿ ಕೊಡ್ತೀವಿ. ಪಾರ್ಟಿ ನಾವು ಕೊಡ್ತಿದ್ದೋ 60 ಈಗ 15% ನಾವು ಸರ್ಕಾರದಿಂದ ಇಡೀ ರಾಷ್ಟ್ರದಲ್ಲಿ ಯಾರು ಹೊರಗಡೆ ಮಾತಾಡ್ತಾರಲ್ಲ, ನೀವು ಬೈತೀರ, ನಮಗೆ ಏನು ಮಾಡೋಕ್ಕಾಗಲ್ಲ, ನೀವೆಲ್ಲ ನಮ್ಮ ಮಾಲೀಕರಲ್ವಾ, ಬೈದ್ರೆ ಬೈಸ್ಕೋಬೇಕು. ನಿಮ್ಮ ಅಪ್ಪ ಬೈದ್ರೆ ನೀವೇನು ಬೈಸ್ಕೊತೀರ? ಹಾಗೆ ನೀವು ಬೈದ್ರು ನಾವು ಬೈಸ್ಕೋಬೇಕು. ನಮ್ಮ ನೋಟ್ ಹಾಕಿ ಕೆಲಸಗಳು ನೀವೇ ಅಲ್ವಾ? ಅದರಿಂದ ನೀವು ನಮ್ಮ ಮಾಲೀಕರು ಅಂತ ತಾನೆ, ಯಜಮಾನರು ಮಾಲೀಕರು. ಅದರಿಂದ ನೀವು ಬೈದ್ರೆ ಬೈಸ್ಕೋಬೇಕು. ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ನೀವು ಬೈತೀರ, ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿ ಗೊತ್ತಾಗುತ್ತೆ. ಈ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯದವರು ಈ ಒಂದು ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟಕ್ಕೆ ಬಿಟ್ಟು ಅಡಿಷನಲ್ ಆಗಿ ನಾವು 15% ಹೆಚ್ಚುವರಿಯಾಗಿ ನಮ್ಮ ರಾಜ್ಯದಿಂದ ನಾವು ಕೊಡ್ತೇವೆ. 15 ಲಕ್ಷ ಅಲ್ಲ, 15 ಲಕ್ಷ, 9 ಲಕ್ಷ ನಮ್ಮದೇ. 15 ಲಕ್ಷದಲ್ಲಿ 9 ಲಕ್ಷ ನಮ್ಮ ರಾಜ್ಯ ಸರ್ಕಾರ, 6 ಲಕ್ಷ ಕೇಂದ್ರ ಸರ್ಕಾರ. ನಮ್ಗೇನು ತಲೆಕೆಡಿದೆಯಾ? ಅಲ್ಲಿ ಹೇಳ್ತಾರಲ್ಲ, ಆರ್ಥಿಕವಾಗಿ ಹಾಗಾಗಿದೆ ಹೀಗಾಗಿದೆ. ನಾವು ಯಾಕೆ ನಾವು ಹೆಚ್ಚಾಗಿ 4-5 ಲಕ್ಷ ಕೊಡಬೇಕಾಗಿತ್ತು? ಆರ್ಥಿಕವಾಗಿ ಏನೂ ಆಗಿಲ್ಲ. ಸುಮ್ಮನೆ ಏನೇನೋ ಮಾಡ್ಲಿಕ್ಕಾಗತ್ತಾ? ಯಾವ್ಯಾವ ರೇಟ್ ಕಟ್ ಮಾಡಬೇಕು? ಕೇಂದ್ರ ಸರ್ಕಾರದಲ್ಲಿ ಇವತ್ತು ಸಾಲದ ಪರಿಸ್ಥಿತಿ ಏನಾಗಿದೆ? ನಾವು ನಮ್ಮ ಮನಸ್ಸಿಗೆ ಬಂದಂಗೆ ಓಡೋಕ್ಕಾಗಲ್ಲ. ಸಿದ್ದರಾಮಯ್ಯವ್ರಿಗೆ ಅನುಭವ ಇದೆ. ಯಾವ ಥರ ಉದ್ದೇಶ ಅವ್ರ ಮನಸ್ಸಿಗೆ ಬರ್ಬೋದು. ನಿಮ್ಮಂಥ ಬುದ್ಧಿವಂತರು ಯಾಕೆ ಹಿಂಗೆ ಆರ್ಥಿಕ ಪರಿಸ್ಥಿತಿ ಆಯಿತು ಅಂತ ಅನ್ಬಿಡ್ಬೋದು, ನನ್ನ ಮನಸ್ಸಿಗೆ ಅನ್ಬೋದು ಅಂತ ಹೇಳಿ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಡಿಸಿಪ್ಲಿನ್ ಆಗಿ ನಾವು ಹೋಗ್ತಾರೆ. ಇವತ್ತು 15% ಜಾಸ್ತಿ ಅಂದರೆ ನಾವು 9 ಲಕ್ಷ, ಅವ್ರು 6 ಲಕ್ಷ, 15 ಲಕ್ಷ ಸಬ್ಸಿಡಿ. ಈ ಸಂಸ್ಕರಣಾ ಯೂನಿಟನ್ನು ಹಾಕೊಳ್ಳೋದ್ರ ಮೂಲಕ ಈ ರೈತ ಗುಂಪುಗಳಿರ್ಬೋದು, FAOಗಳಿರ್ಬೋದು, ಅಥವಾ ಇಂಡಿವಿಜುವಲ್, ನಮ್ಮಲ್ಲಿ ನಮ್ಮ JD ಒಂದು ಕೊಟ್ಟರು, ಈ ಗುಂಪಿನ ಇದರಲ್ಲಿ 2ನೇ ಸ್ಥಾನ ಇಡೀ ರಾಜ್ಯದಲ್ಲಿ. ಸಾಲ ಕೊಡೋ ಸಬ್ಸಿಡಿನಲ್ಲಿ ನಮ್ಮ ಜಿಲ್ಲೆ 2ನೇ ಸ್ಥಾನ ಇದೆ ಅಂತ. ಸೊ ವೈಯಕ್ತಿಕವಾದಂಥ ಸಹಾಯ ಮಾಡುವಂಥದ್ರಲ್ಲಿ 1ನೇ ಸ್ಥಾನ ಇದೆ ಅಂತ. ಇತ್ತೀಚೆಗೆ ನಮ್ಮ ಅನೇಕರು FAOಗಳು, ನಮ್ಮ ಮಾದೇವ ಲೀಡರ್ಶಿಪ್, ರಾಜೇಶ, ನಮ್ಮ ಚಿಕ್ಕಣ್ಣ, ಭಾಳಷ್ಟು ಜನ ಇದ್ದೀರಿ, ನಾನು ನೋಡಿದ್ದೀನಿ. ತುಂಬ ಆಸಕ್ತಿಯಿಂದ ಬರ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ತುಂಬ ನಿಮಗೆ ಇದ್ರ ಉಪಯೋಗ. ಒಂದು, ನೀವು ವಂಶ ಪಾರಂಪರ್ಯವಾಗಿ ಮಾಡುವಂಥ ಕೃಷಿನ ನಿಲ್ಲಿಸಿಯಿಂದ ಹೇಳಲ್ಲ. 5 ಎಕರೆ ಜಮೀನು ಇದ್ರೆ 2 ಎಕರೆ ಕಬ್ಬು ಹಾಕ್ತೀರಾ, ಹಾಕಿ. 1 ಎಕರೆ ಭತ್ತ ಬೆಳಿತೀರಾ, ಬೆಳಿ. ಇನ್ನೊಂದು ಎಕರೆ, ಅರ್ಧ ಎಕರೆ ರಾಗಿ ಬೆಳಿತೀರಾ, ಬೆಳಿ. ಇನ್ನೊಂದು ಉಳಿದಿರೋ 1 ಎಕರೆಯಲ್ಲಿ ಸಮಗ್ರ ಕೃಷಿ.
ತೊಡಸ್ಬೇಕು. ನೀವೆಲ್ಲವನ್ನು ಅದನ್ನೇ ಮಾಡಿ ಅಂತ ಹೇಳಲ್ಲ. ನಿಮ್ಮ ಹತ್ರ ಇರ್ತಕ್ಕಂಥ ಜಮೀನ ಡಿವೈಡ್ ಮಾಡಿ. ಈಗ 2 ಕಬ್ಬಾಕದ ಜಮೀನಲ್ಲಿ 2 ವರ್ಷ ಆದ್ಮೇಲೆ ಭತ್ತ ಹಾಕಿ, ಭತ್ತ ಹಾಕಿದ ಜಮೀನಲ್ಲಿ ಕಬ್ಬು ಹಾಕಿ, ರಾಗಿ ಬೆಳೆದ ಜಮೀನಲ್ಲಿ ತರಕಾರಿ ಬೆಳೆದು, ತರಕಾರಿ ಬೆಳೆದ ಜಮೀನಲ್ಲಿ ರಾಗಿ ಡಿವೈಡ್ ಮಾಡ್ಕೋಬೇಕು. 2 ಎಕರೆಯಲ್ಲಿ 10 ಎಕರೆಯಲ್ಲಿ 20 ಎಕರೆಯಲ್ಲಿ ಡಿವೈಡ್ ಮಾಡ್ಕೋಬೇಕು. ನಿಮ್ಗೆ ಇಳುವರಿ ನೋಡಿ ಹೊಸ ತಳಿಗಳಿಗೆ ಹೋಗಿ ನಮ್ಮ ಸೈನ್ಸಿಸ್ಟ್ಗಳು, ಯೂನಿವರ್ಸಿಟಿ ಇಲಾಖೆ ಅಧಿಕಾರಿಗಳು ಕೊಡೋ ಮಾರ್ಗದರ್ಶನವನ್ನು ಉಪಯೋಗಿಸ್ತೀವಿ. ನಿಮ್ಗೆ ಇಳುವರಿನೂ ಜಾಸ್ತಿ ಆಗುತ್ತೆ, ರೋಗನೂ ಕಡಿಮೆ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ. ನೀವೇನು KRS ಅಲ್ಲಿ ನೀರು ನೋಡಿದ ತಕ್ಷಣ ನಮ್ಮ ಹೊಲದಲ್ಲೆಲ್ಲ ನೀರು ನಿಂತು ಬಿಡ್ಬೇಕು ಅಂತಿರಲ್ಲ ಮಂಡ್ಯದವರು. ಅಂದ್ರೆ ಮಂಡ್ಯ ಒಂದು ತಾಲೂಕಲ್ಲ, ಇಡೀ ಜಿಲ್ಲೆಯವರು, ಕಾವೇರಿ ಎಕ್ಸ್ಪೆಕ್ಟಲ್ಲ. ನೀರು ಕಟ್ಟೆಯಲ್ಲಿ ನೋಡಿ ಖುಷಿ ಪಡೋದು, ಆದರೆ ನೀವು ಹೊಲದಲ್ಲಿ ನೋಡಿ ನೀರು ಇಟ್ಕೋಬೇಕು. ನೀರು ಹೆಚ್ಚು ನಿಂತೊಟ್ಟು ಯಾವುದೇ ಬೆಳೆ, ಕಬ್ಬು ಇರ್ಬೋದು, ಭತ್ತ ಇರ್ಬೋದು, ಯಾವುದೇ ಬೆಳೆ ಇಳುವರಿ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಇದೇನು ಇವತ್ತಿನ ಸೂತ್ರ ಅಲ್ಲ. ಇಡೀ ರಾಷ್ಟ್ರದಲ್ಲಿ MSc ಓದಿ, PhD ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಪ್ರೂವ್ ಆಗಿದೆ. ಅರ್ಥ ಮಾಡ್ಕೋಬೇಕು. ನೀವು ಸರ್ಕಾರ ನಿಮಗೋಸ್ಕರ ಯೂನಿವರ್ಸಿಟಿನ ಮಂಡ್ಯಕ್ಕೆ ತಂದು, ಮಂಡ್ಯದಲ್ಲಿ ಸಂಶೋಧನೆ ಆಗುತ್ತೆ. ಅಲ್ಲಿ ಹೊಸ ತಳಿಗಳನ್ನ ಬೇರೆ ಬೇರೆ ರಾಷ್ಟ್ರದಲ್ಲಿ ಏನೆಲ್ಲ ತಳಿಗಳು ಅವರು ಕಂಡುಹಿಡಿದಿದ್ದಾರೋ ಅದನ್ನೆಲ್ಲ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ಮಾಡ್ತಿದ್ದೀವಿ. ಇಲಾಖೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಕಳೆದ 2 ತಿಂಗಳಿಂದ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ಬಂದಿರೋದು, ಶಿವರಾಜ್ ಸಿಂಗ್ ಚೌಹಾಣ್ ಅಂತ. ಮಧ್ಯಪ್ರದೇಶ 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, 17 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಈಗಲೂ ಮುಖ್ಯಮಂತ್ರಿ ಆಗ್ತಿದ್ರು. ಅವರನ್ನ ಕರ್ಕೊಂಡ್ಬಂದು ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಮಾಡಿದ್ದಾರೆ. ಅವರು ಬೆಂಗಳೂರು ಬಂದಾಗ ಬಿಜೆಪಿಯ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಪಕ್ಷದವರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದು ಇಡೀ ರಾಷ್ಟ್ರದಲ್ಲಿ ಕರ್ನಾಟಕದ ಕೃಷಿ ಇಲಾಖೆ ಬೆಸ್ಟ್ ಇನ್ ದ ಕಂಟ್ರಿ ಅಂತ ಹೇಳಿದ್ದಾರೆ. ಕೆಲವು ಪ್ರೋಗ್ರೆಸ್ ಮಾಡೋದ್ರಲ್ಲಿ, ಕೆಲವು ಹೊಸ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಅನೇಕ ವಿಚಾರಗಳನ್ನ ಬಹಳ ಎಫೆಕ್ಟಿವ್ ಆಗಿ ಕರ್ನಾಟಕದ ಕೃಷಿ ಇಲಾಖೆ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಅಥವಾ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅಲ್ಲ, ಕೇಂದ್ರದ ಅತ್ಯಂತ ಇವತ್ತು ಮೋದಿ ಬಿಟ್ರೆ ಇವತ್ತು ಇರ್ತಕ್ಕಂಥ ಮಂತ್ರಿಗಳಲ್ಲಿ ಬಹಳ ಇಡೀ ರಾಷ್ಟ್ರ ಒಪ್ಪುವಂತ ಒಬ್ಬ ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಅದು ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಬಂದಿದೆ, ವಿಜಯ ಕರ್ನಾಟಕದಲ್ಲೂ ಬಂದಿದೆ, ಪತ್ರಿಕೆಯಲ್ಲೂ ಬಂದಿದೆ. ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ಕೃಷಿ ಸಮಗ್ರವಾಗಿ ಏನಾದ್ರು ನೀವು ಬದಲಾವಣೆ ಮಾಡ್ಕೊಂಡ್ರೆ, ನೀವು ಯಾರ ಮನೆ ಹತ್ರ ಹೋಗಿ ಕೆಲಸ ಕೇಳುವಂತ ಅವಕಾಶ ಬರಲ್ಲ, ಅವಶ್ಯಕತೆನೂ ಇಲ್ಲ. ಸಿಕ್ಕಿದ್ರೆ ಮಾಡ್ಬೋದು ಒಳ್ಳೆ ಕೆಲಸ, ಇಲ್ಲದೆ ಇದ್ರೆ ನೀವು 10,000 15,000 ಸಂಬಳಕ್ಕೆ ಹೋಗ್ತಾ ಇದ್ದೀರಲ್ಲ ಬೆಂಗಳೂರಲ್ಲಿ, ಇಲ್ಲಿ ವಸ್ಟ್ ಕನಿಷ್ಠ ಅಂದ್ರೆ ಕನಿಷ್ಠ ಈಗ ನಮ್ಮ ಟೆಕ್ನಿಕಲ್ ಸೆಷನ್ ಮುಗಿದ ಮೇಲೆ ನೀವು ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. 50,000ರಿಂದ 1 ಲಕ್ಷನ 1 ಎಕರೆ 2 ಎಕರೆ ಜಮೀನಲ್ಲಿ ನೀವು ಪ್ರತಿ ತಿಂಗಳು ಖರ್ಚು ಕಳೆದು ಲಾಭ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಬೆಳೆನ, ಯಾವುದೇ ಬೆಳೆನ ಬೆಳೆದರೆ ತಕ್ಷಣ ಮಾರಬೇಕು ಅಂತಿರಲ್ಲ, ಅದನ್ನ ಒಂದು ಸ್ವಲ್ಪ ಪ್ರೊಸೆಸಿಂಗ್ ಮಾಡಿ ಹೋಗ್ತೀವಿ. ಅವಾಗ
1 ಪಟ್ಟು 4-5 ಪಟ್ಟು ಲಾಭ ಸಿಗುತ್ತೆ. ನೇರವಾಗಿ ಮಾರ್ಕೆಟ್ಗೆ ಹೋದ್ರೆ ಲಾಭ ಕಡಿಮೆ ಆಗುತ್ತೆ. ಅದರಿಂದ ನಾವು ಇವತ್ತು ರೈತರಿಗೆ ಇಡೀ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಯಾವ ಸರ್ಕಾರನು ಯಾವ ರಾಜ್ಯದಲ್ಲೂ ರೈತರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಸಬ್ಸಿಡಿನ ಸಹಾಯಧನವನ್ನ ಕೊಟ್ಟಿರಲಿಲ್ಲ. ಒಬ್ಬ ರೈತರು ಒಂದು ಶುಗರ್ ಕ್ಯಾನ್ ಕಬ್ಬು ಕಟಾವು ಮಾಡೋ ಮಿಷನ್ ತಗೊಂಡ್ರೆ SC ST 50 ಲಕ್ಷ, ಜನರಲ್ಲಿಗೆ 40 ಲಕ್ಷ. ಒಬ್ಬ ರೈತ 1 ಕೋಟಿ ಮಿಷನ್ ತಗೊಂಡ್ರೆ 50 ಲಕ್ಷ ಸಬ್ಸಿಡಿ. ನೀವೇನೋ ಜೀವನದಲ್ಲಿ ನೆನೆಸಿರ್ಲಿಕ್ಕೂ ಸಾಧ್ಯ. ಅಷ್ಟು ದೊಡ್ಡ ಪ್ರಮಾಣದ ಸಬ್ಸಿಡಿಯನ್ನ ನಮ್ಮ ಸರ್ಕಾರ, ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರು, DK ಶಿವಕುಮಾರ್ ನಾವೆಲ್ಲರೂ ಕೊಟ್ಟಿದ್ದೀವಿ. ಇವತ್ತೆಲ್ಲ ಚರ್ಚೆ ಆಗ್ತಾ ಇದೆ, ಗೊಬ್ಬರ ಇಲ್ಲ ಅಲ್ಲಿ ಒಂದಷ್ಟು. ನಿಮ್ಮನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ಡೈವರ್ಟ್ ಮಾಡ್ತೀನಿ, ನಿಮ್ಮನ್ನೆಲ್ಲ ಪೂರ್ಣ ನಾನು ಹೇಳೋದನ್ನ ಕೇಳ್ತಾರೆ ಅನ್ನೋ ಭ್ರಮೆ ನಾನಿಲ್ಲ. ಇಂಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಇದನ್ನ ನನ್ನ ಜವಾಬ್ದಾರಿ ಎಲ್ಲ, ಗೊಬ್ಬರ ಕೊಡೋದು ಕೇಂದ್ರ ಸರ್ಕಾರ ಸಪ್ಲೈ ಮಾಡೋದು. ಆದರೆ ಅಂತೇಳಿ ನಾನು ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು, ನಾನೇನು ಮಾಡಲಿ ಅಂತ ಮೀಡಿಯಾದವ್ರಿಗೆ ಹೇಳ್ಬೋದು. ಆದರೆ ಅದು ತೊಂದರೆ ಆಗದೆ ಆಗಿದೆ ರೈತರು. ಅದಕ್ಕೋಸ್ಕರ ನಾನು ಒಂದು ಚೈನಾದಿಂದ ಸ್ಟಾಪ್ ಆಗಿದೆ ಇಂಪೋರ್ಟ್ ಆಗೋದು, ಇರಾನಿಂದ ಬರ್ತಾ ಇಲ್ಲ, ನಮ್ಮೆಲ್ಲೂ ಆಗೋ ಪ್ರೊಡಕ್ಷನ್ನು ಆಗ್ತಾ ಇಲ್ಲ. ಇದೆಲ್ಲರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಸೈನ್ಸಿಸ್ಟ್ಗಳು ಎಲ್ಲರೂ ಯೂರಿಯಾ DAPನ ಕಡಿಮೆ ಯೂಸ್ ಮಾಡಿ ಮುಂದೆ ತೊಂದರೆ ಆಗುತ್ತೆ, ಎಲ್ಲ ಇಳುವರಿ ಮೇಲೆ ಎಫೆಕ್ಟ್ ಆಗುತ್ತೆ, ರೋಗಗಳು ಬರುತ್ತೆ, ಆಹಾರ ತಿನ್ನಂಥ ಜನರ ಮೇಲೆ ಆರೋಗ್ಯ ಪರಿಣಾಮ ಬೀಳುತ್ತೆ ಅಂತೇಳಿ ರಿಪೋರ್ಟ್ ಇದೆ. ಎಲ್ಲರೂ ಕನ್ವಿನ್ಸ್ ಮಾಡ್ತಾರೆ. ಅದು ಒಂದು ಬಾರಿ. ಇಷ್ಟೆಲ್ಲ ಇದ್ರೂ ಕೇಂದ್ರ ಸರ್ಕಾರದಿಂದ 30% 40% ಅಷ್ಟೇ ಸಪ್ಲೈ ಆಗ್ತಾ ಇದ್ರು. ನಾವು ಏನು ಮಾಡಿದ್ದೀವಿ, ಯಾವ ರೀತಿ ಬುದ್ಧಿವಂತಿಕೆ ಉಪಯೋಗಿಸಿದ್ದೀವಿ ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಏಪ್ರಿಲಿಂದ ಜುಲೈ ಎಂಡಿಗೆ 6,80,000 ಮೆಟ್ರಿಕ್ ಟನ್ ಬೇಕಾಗಿತ್ತು. ಇನ್ನೂ 10 ದಿವಸ ಇದೆ. ಈಗಾಗಲೇ 6,55,000 ಮೆಟ್ರಿಕ್ ಟನ್ ನಾವು ರೈತರಿಗೆ ಕೊಟ್ಟಿದ್ದೀವಿ. ನಮ್ಮ ಗುರಿ ಪ್ರತಿ ವರ್ಷ ಏನೇನು ಖರ್ಚಾಗುತ್ತೆ ಅನ್ನೋದು ನಾವು ಲೆಕ್ಕ ಹಾಕೊಂಡ್ಬರ್ತೀವಲ್ಲ, ಅದರ ಪ್ರಕಾರ ಏಪ್ರಿಲಿಂದ ಜುಲೈಗೆ 6,80,000 ಗುರಿ ಬೇಕು ಅಂತ ಬೇಡಿಕೆ ಇತ್ತು. ಅದನ್ನು 6,55,000 ಇಲ್ಲಿವರೆಗೆ ಸೇಲ್ ಮಾಡಿದ್ವಿ. ಇನ್ನೂ 10 ದಿವಸ ಇದೆ. ಇನ್ನೂ ನಮ್ಮ ಹತ್ರ 1,94,000 ಮೆಟ್ರಿಕ್ ಟನ್ ಇದೆ. ಮೊನ್ನೆ ಹಾವೇರಿನಲ್ಲಿ ಕ್ಯೂ ನಿಂತಿದ್ರು. ಅಲ್ಲಿ ಅವ್ರ ಬೇಡಿಕೆ ಪ್ರಕಾರ 36,000, ನಾವು ಕೊಟ್ಟಿರೋದು 40,000. ಕಾರಣ ಏನು ಇಲ್ಲಿ ವ್ಯತ್ಯಾಸ, ಯಾಕೆ ಜನರು ಆತಂಕ ಪಡ್ತಾವ್ರೆ ಅಂದ್ರೆ, ನಾವು ಎಲ್ಲ ಡ್ಯಾಮ್ನಲ್ಲೂ ನೀರು ಬಿಡ್ತಿದ್ದು ಆಗಸ್ಟ್, ಜುಲೈ ಎಂಡು ಆಗಸ್ಟ್. ಈ ವರ್ಷ ಮೊದಲೇ ನೀರು ಬಂತು. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ನೀರು ಬಂದ ತಕ್ಷಣ ಬಿಡಿ ಇತ್ತು. 1 ತಿಂಗಳು ಅಡ್ವಾನ್ಸ್ ಆಗಿ ಕೃಷಿ ಚಟುವಟಿಕೆ. ಆಗಸ್ಟಲ್ಲಿ ಬೆಳೆಯೋ ಬಿತ್ತನೆ ಮಾಡುವಂಥವರೆಲ್ಲ ಜುಲೈಗೆ ಪ್ರಾರಂಭ ಮಾಡಿದ್ರು. ಹಿಂದೆ ನಾವೆಲ್ಲ ಲೆಕ್ಕಾಚಾರ ಆಗ್ತಿತ್ತು, ಜುಲೈನಲ್ಲಿ ಯಾವ ಮಾಡ್ತಿದ್ರು, ಆಗಸ್ಟಲ್ಲಿ ಯಾರು ಮಾಡ್ತಿದ್ರು, ಸೆಪ್ಟೆಂಬರಲ್ಲಿ. 1 ತಿಂಗಳು ಬೇಗ ಬೆಳೆ ಬಿತ್ತನೆ ಮಾಡ್ಲಿಕ್ಕೆ ಕೊಟ್ಟರು. ಒಂದಷ್ಟು ಜನ ನೀವು ಯಾವುದೋ ಒಂದು ಬಿತ್ತನೆನ ಆಗಸ್ಟಲ್ಲಿ ಆಗ್ತೀರ, ಸೆಪ್ಟೆಂಬರಲ್ಲಿ ಆಗ್ತೀರ. ಅವರು ಏನು ಮಾಡ್ತಾರೆ, ಇದು ರಾಷ್ಟ್ರ ವ್ಯಾಪ್ತಿನಲ್ಲಿರೋ ಸಮಸ್ಯೆ, ನಮಗೆ ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಸಿಗುತ್ತೋ ಇಲ್ವೋ ಗೊಬ್ಬರ, ಈಗಲೇ ಹೋಗ್ಬಿಟ್ಟು ತಗೋಣ ಅಂತ ಜುಲೈನಲ್ಲಿ ಬಿತ್ತನೆ ಮಾಡೋರು ಈಗಲೇ ಹೋಗ್ತಾರೆ, ಆಗಸ್ಟ್ ಸೆಪ್ಟೆಂಬರ್ ಮಾಡೋರು ಈಗಲೇ ಹೋಗ್ತಾರೆ. ಅವಾಗ ಏನಾಗುತ್ತೆ,
ರಶ್ ಆಗುತ್ತೆ, ಸ್ವಲ್ಪ ನಿಮಗೆ ಎಲ್ರಿಗೂ ಗಾಬರಿ ಆಗುತ್ತೆ. ಇಷ್ಟೇ ವ್ಯತ್ಯಾಸ ಬಿಟ್ಟರೆ ಎಲ್ಲರೂ ಸಮಾಧಾನವಾಗಿದ್ರೆ ಈ ವರ್ಷ ಮುಂಗಾರು ಹಿಂಗಾರಿಗೆ ಏನು ನಾವು ಕೊಡಬೇಕು ಅಂತ ಬೇಡಿಕೆ ಇದೆಯೋ ಆ ಎಲ್ಲ ಗೊಬ್ಬರವನ್ನು ಪೂರೈಸ್ತೀವಿ. ಇದರ ಜೊತೆಗೆ ನಾರ್ತ್ ಕಡೆ 2 ಲಕ್ಷ ಹೆಕ್ಟೇರ್ಸ್ ಅಂದ್ರೆ 5,000 ಎಕರೆ ಜೋಳ ಬೆಳೆಯುವಂತ ಪ್ರದೇಶ ಜಾಸ್ತಿ ಆಗಿದೆ. ಬೇರೆ ಬೇರೆ ಬೆಳೆಯುವಂತ ಇದನ್ನ ಬದಲಾವಣೆ ಮಾಡಿ ಜೋಳಕ್ಕೆ ಹೋಗಿದೆ. ಅವ್ರಿಗೆ ಅದ್ರಲ್ಲಿ ಲಾಭ ಸಿಗುತ್ತೆ ಅಂತಲೋ ಚೆನ್ನಾಗಿ ಬೆಳೆ ಬರುತ್ತೆ ಅಂತಲೋ ಯಾವುದೋ ಕಾರಣಕ್ಕೆ ಈ ಕಬ್ಬ ಹಾಕೋರು ಭತ್ತಕ್ಕೆ ಹೋಗ್ತಾರೆ, ಭತ್ತ ಹಾಕೋರು ರಾಗಿಗೆ ಹೋಗ್ತಾರೆ, ರಾಗಿ ಹಾಕೋರು ಆರ್ಟಿಕಲ್ಚರ್ಗೆ ಹೋಗ್ತಾರೆ. ಏನೇನೋ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹೋಗ್ತೀರ. ಅಲ್ಲಿ ವಾತಾವರಣ, ಅಲ್ಲಿ ಆರ್ಥಿಕ ಪರಿಸ್ಥಿತಿ ಇವೆಲ್ಲ ಆ ಥರ ಇವೆಲ್ಲ ಕಾರಣದಿಂದ ಒಂದು ಸ್ವಲ್ಪ ಒತ್ತಡ ಬಂದಿದೆ ವಿನ ನಮ್ಮ ಸರ್ಕಾರ, ನಾನು, ನಮ್ಮ ಇಲಾಖೆ ರೈತರಿಗೆ ಯಾವ ತೊಂದರೆ ಆಗದಂಗೆ ಎಲ್ಲ ಬಿತ್ತನೆ, ಗೊಬ್ಬರ, ಔಷಧಿ, ಸಹಾಯಧನ ಎಲ್ಲವನ್ನೂ ಸಹ ಒಂದು ಸ್ವಲ್ಪ ಹೆಚ್ಚಾಗಿ ಕೊಡ್ತೀವಿ ವಿನ ಕಡಿಮೆ ಮಾಡೋ ಪ್ರಶ್ನೆ ಇಲ್ಲ. ಇದನ್ನು ನೀವೆಲ್ಲರೂ ಸಹ ಎಲ್ರಿಗೂ ಹೇಳಬೇಕು, ನೀವು ಸಮಾಧಾನ ಇರಬೇಕು. ನಮ್ಮ ಜಿಲ್ಲೆನಲ್ಲೂ ಈಗೆಲ್ಲ ಬಿತ್ತನೆ ಸ್ಟಾರ್ಟ್ ಆಗ್ತಾ ಇದೆ, ಕೊಡ್ತಾ ಇದ್ವಿ. ನೀವು ಅಂಗಡಿ ಹತ್ರ ಹೋಗಿ ಕ್ಯೂ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತಿಲ್ಲ ನಾಳೆ ಸಿಗುತ್ತೆ, ಸಮಾಧಾನವಾಗಿ. ಈ ಒಂದು ಕಾರ್ಯಾಗಾರ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥ ಕಾರ್ಯಾಗಾರ. ಇದರ ಬಗ್ಗೆ ನೀವೇನಾದ್ರೂ ಮನಸ್ಫೂರ್ತಿಯಾಗಿ ಪ್ರತಿ ಕುಟುಂಬದಲ್ಲೂ ಸಹ ಇದನ್ನೇನಾದ್ರು 1,000 ನೋಂದಣಿ ಹಾಕಬೇಕು ಅಂತೇಳಿ ನಮ್ಮ MD ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ನೀವು ಎಷ್ಟು ಸಾಧ್ಯ ಅಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ. ನಾವು ಇದು ಈ ಬಜೆಟ್ನಲ್ಲೇ 16 ಕೋಟಿ 206 ಕೋಟಿಯನ್ನು ನಾವು ಇಟ್ಟಿದ್ದೀವಿ. ಮತ್ತು ಈ ಒಂದು ವ್ಯವಸ್ಥೆಗೆ ಏನೆಲ್ಲ ನಮಗೆ 11,900 ಸಂಸ್ಕರಣೆಗಳು ಗುರಿ ಇಟ್ಕೊಂಡು 5 ವರ್ಷ ಮಾಡಿರ್ತಕ್ಕಂಥದ್ದು ಇರ್ಬೋದು. ನಮಗೆ ಈಗಾಗಲೇ ಹೆಚ್ಚು ಕಡಿಮೆ 6,658 ಅರ್ಜಿಗಳಿಗೆ ವಿತರಣೆ ಆಗಿದೆ. ಇದರಿಂದ 783 ಕೋಟಿ ನಾವು ಈಗಾಗಲೇ ಸಾಕಷ್ಟು ಕಿರುಹಾರ ಸಂಸ್ಕರಣಾ ಕ್ಷೇತ್ರಗಳಲ್ಲಿ ಮುಖ್ಯ ಆಗಿರುತ್ತೆ. ಸೊ ಈ ಒಂದು ಬಹಳಷ್ಟು ನಮ್ಮ ITF ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಡಿದ್ದವು. ಅನೇಕ FAOಗಳು ಬಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಅಗ್ರಿಮೆಂಟ್ ಆಗಿರ್ತಕ್ಕಂಥವು. 200 ಕೋಟಿವರೆಗೂ ಕೆಲವರಿಗೆ ಬೇರೆ ಬೇರೆ ಕಡೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯವರೆಗೂ ಅಗ್ರಿಮೆಂಟ್ ಆಗಿದೆ. ಈ ರೀತಿ ತುಂಬನೇ ಇದರ ಅನುಕೂಲಗಳು ನಿಮ್ಗೆ ಆಗತ್ತೆ. ಅದರ ಉಪಯೋಗ ನೀವು ಪಡ್ಕೋಬೇಕು. ಅದಕ್ಕೆ ಬ್ರ್ಯಾಂಡಿಂಗ್, ನಾವೀಗ ಭೀಮಾ ಪಲ್ಸ್ ಅಂತೇಳಿ ತೊಗರಿ ಇದನ್ನು ಬ್ರ್ಯಾಂಡ್ ಮಾಡಿ ಬಹಳ ಯಶಸ್ವಿ ಆಗಿದೆ. ಅದೇ ಥರ ಸೊ ನಾವು ಸಿಮಿ ಅಂತೇಳಿ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಕಾಫಿ ಬೋರ್ಡ್ನಲ್ಲಿ ಇಂಡಿಯಾ ಕಾಫಿ ಬ್ರ್ಯಾಂಡ್ಸ್ ಅನ್ನು ಮಾಡ್ತಾ ಇದ್ದೀವಿ. KOFC ಅಂತೇಳಿ ಸಫಲ್ ಬ್ರ್ಯಾಂಡ್ ಅನ್ನು ಮಾಡ್ತೀವಿ. ನೆಲಸಿರಿ ಅನ್ನು ಮಾಡ್ತಿದ್ವಿ. ಈ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಏನು ಕಾರ್ಯಕ್ರಮಗಳಿದೆ. ನಿಮ್ಗೆ ಇನ್ನೊಂದು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕೆಲವು ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಸಹಭಾಗಿತ್ವ ಮಾಡ್ಕೊಂಡು ಹೋಗ್ತೀವಿ. 2 ವರ್ಷದಲ್ಲಿ ನಾನು ಅಂಕಿಅಂಶ ತರಿಸಿದೆ. ಕಾಮನ್ ಆಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ 2 ಇನ್ಸ್ಟಾಲ್ಮೆಂಟ್ ಅನ್ನ ಎಲ್ಲ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡ್ತಾರೆ. ಕೆಲವರು 3 ಇನ್ಸ್ಟಾಲ್ಮೆಂಟ್ ಅನ್ನು ಮಾಡಿದ್ದಾರೆ. 4 ಇನ್ಸ್ಟಾಲ್ಮೆಂಟ್ ತಗೊಂಡಿರ್ತಕ್ಕಂಥ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕವಾಗಿದೆ. 4 ಇನ್ಸ್ಟಾಲ್ಮೆಂಟ್ ಖರ್ಚು ಮಾಡಿ 300 ಕೋಟಿ ಹೆಚ್ಚುವರಿ ಅನುದಾನವನ್ನು ತಗೊಂಡು ಮಾಡಿದ್ದಾರೆ. ಹಾಗಾಗಿ ನಾವು, ನಮ್ಮ ಸರ್ಕಾರ ನಿಮ್ಮ ಪರವಾಗಿದ್ದೀವಿ. ಯಾವುದೇ ಕಾರಣಕ್ಕೆ ನೀವು ಕೃಷಿನಲ್ಲಿ ಹಿಂತಿರುಗಿ ನೋಡಬೇಡಿ. ಕೆಲವು ಬದಲಾವಣೆ ಆಗಬೇಕಾಗತ್ತೆ. ಕೆಲವು ತಾಂತ್ರಿಕವಾಗಿ ನೀವು ಗಮನ ಹರಿಸಬೇಕಾಗತ್ತೆ. ಸೊ ಟೆಕ್ನಾಲಜಿನ ಉಪಯೋಗಿಸೋದ್ರಿಂದ ನೀವು ಸಮಸ್ಯೆ ಆಗುತ್ತೆ ಅಂತ ಅನ್ಕೋಬಾರ್ದು. ಸೊ ಹೊಸ ಪದ್ಧತಿಗಳಿಗೆ ಹೋಗ್ಬೇಕಾಗತ್ತೆ, ಸಮಗ್ರ ಕೃಷಿಗೆ ಹೋಗ್ಬೇಕಾಗತ್ತೆ. ಒಂದಷ್ಟು ಕೋಳಿ ಸಾಕೋದು, ಮೀನು ಸಾಕೋದು, ಕೃಷಿ ಹೊಂಡ ಮೇಲ್ಗಡೆ ಅಥವಾ ಇಲ್ಲ ತರಕಾರಿ ಬೆಳೆಯೋದು, ಸೊಪ್ಪು ಬೆಳೆಯೋದು, ಈ ಥರದ ಏನೇನೋ ಒಂದಷ್ಟು ಆಕ್ಟಿವಿಟೀಸ್ನ ಮಾಡಿದ್ರೆ ನಿಮ್ಗೆ ಆರ್ಥಿಕವಾಗಿ ಬಲಿಷ್ಠ ಆಗ್ತೀರಾ. ನಾನು ಅನೇಕ ಪ್ರೋಗ್ರೆಸಿವ್ ರೈತರ ಮನೆಗೆ ಹೋಗಿದ್ದೀನಿ. ನೀವು ನಂಬಲ್ಲ,
ಬೇಕಾದ್ರೆ ಒಂದು ಅಡ್ರೆಸ್ ಕೊಡ್ತೀನಿ, ಬುಕ್ ಮಾಡಿ. ಒಬ್ಬ ಪ್ರೋಗ್ರೆಸಿವ್ ರೈತರು ಸಾಲ ಮಾಡಿದ, ಈ 0 ಇಂಟ್ರೆಸ್ಟು ತಗೊಂಡಿದೆ. ಇಡೀ ರಾಜ್ಯದ ನನಗೆ ಯಾವುದೋ ಒಂದು ಕಡೆ ಹೋಗಿಲ್ಲ. ಕೋಲಾರ, ಬಾಗಲಕೋಟೆ, ಬೀದರು, ಗುಲ್ಬರ್ಗ, ಬೆಳಗಾಮು, ದಾವಣಗೆರೆ, ಚಿತ್ರದುರ್ಗ, ಮಂಡ್ಯ ಎಲ್ಲ ಕಡೆ ಸುತ್ತಾಡಿದೆ. ಯಾವ ರೈತ ಹತ್ರ ಹೋದ್ರೂ ಆ ಥರದ ಸಮಗ್ರ ಕೃಷಿಗೆ ಮತ್ತು ಸರ್ಕಾರದ ಕಾರ್ಯಕ್ರಮಗಳನ್ನ ಮತ್ತು ಸರ್ಕಾರದ ಸೌಲಭ್ಯ ತಗೊಳ್ಳುವಂಥ ಪ್ರಯತ್ನ ಮಾಡಿರ್ತಕ್ಕಂಥವ್ರು, ಯೂನಿವರ್ಸಿಟಿನಲ್ಲಿ ಅನೇಕ ಟ್ರೈನಿಂಗ್ನ ಉಪಯೋಗಿಸ್ಕೊಂಡಿರೋರು, ಅವ್ರ ಮಾರ್ಗದರ್ಶನ ತಗೊಂಡಿರ್ತಕ್ಕಂಥ ರೈತರು ನಾವು ಸಾಲಕ್ಕೆ ಹೋಗಿಲ್ಲ ಸರ್. ನಿಮ್ಮ ಸರ್ಕಾರದ 0 ಇಂಟ್ರೆಸ್ಟ್ ತಗೊಂಡಿಲ್ಲ ಸರ್. ಪ್ರತಿಷ್ಠ 10 ಲಕ್ಷದಿಂದ 1 ಕೋಟಿಯ ಸಂಪಾದನೆ ಮಾಡೋ ರೈತರು ಭೇಟಿ ಮಾಡಿದ್ದಾರೆ. ಕೋಲಾರದಲ್ಲಿ ಒಬ್ಬರು ಗೌರಮ್ಮ ಅಂತ, ಅವ್ರ ಯಜಮಾನರು ಸಹ ಯಾವುದೋ ಕೆಲಸದಲ್ಲಿ ಬಂದವ್ರೆ. ಆದರೆ ಅವರ ಯಜಮಾನ್ರ ಹೆಸರು ಹೇಳಿದ್ರೆ ಯಾರೇ ಗೌರಮ್ಮನ ಫಾರಂ ಅಂತಾರೆ. ಗೌರಮ್ಮ ಅಂತ ಎಲ್ಲ ನಿಮ್ಮ ಯಜಮಾನ್ ಇದ್ದಾರೆ ಸರ್, ಪಕ್ಕದಲ್ಲೇ ನೋಡಿ ಅಂತ ಹೇಳ್ತಾರೆ. ಅಮ್ಮ 2 ಹೆಣ್ಮಕ್ಳು ಎಲ್ಲರಿಗೂ ಕೃಷಿ ತೊಡಗಿಸ್ಕೊಂಡಿದ್ದಾರೆ. ಒಬ್ರು BCom, ಒಬ್ರು MCom. ಅವರು ಸಹ ವರ್ಷಕ್ಕೆ 50 ಲಕ್ಷ ಸಂಪಾದನೆ ಮಾಡ್ತಾರೆ. ಇವಾಗ ನೆನಪಲ್ಲ, ಕೃಷಿಗೆ ನೀವು ಎಷ್ಟು ಹತ್ರ ಹೋಗ್ತೀರೋ ಅಷ್ಟು ನಿಮಗೆ ಲಾಭ. ನೀವು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು. ದಯಮಾಡಿ, ನನ್ನ ಜಿಲ್ಲೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಇಡೀ ರಾಷ್ಟ್ರದಲ್ಲಿ ಮಂಡ್ಯ ಅಂದರೆ ಕೃಷಿ ಅಂತಾರೆ. ನಿಮಗೆ ಮುಂದಿನ 106 ವರ್ಷಕ್ಕೆ ಉಪಯೋಗ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಕೃಷಿ ಸಚಿವನಾದಂಥ ಕಾರಣದಿಂದ ಇವತ್ತು ಕೃಷಿ ಯೂನಿವರ್ಸಿಟಿನ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್, ನಮ್ಮೆಲ್ಲ ಶಾಸಕರು ಸಹಕಾರದಿಂದ ತಂದಿದ್ದೀವಿ. ಅದರ ಉಪಯೋಗ ಈ ಭೂಮಿ ಇರೋವರೆಗೂ ಯೂನಿವರ್ಸಿಟಿನ ಅಗತ್ಯ. ಇವತ್ತಿಗೆ ನೀವು ಅದರ ಉಪಯೋಗ ನಿಮಗೆ ಗೊತ್ತಾಗದೇ ಇರ್ಬೋದು. ಸ್ವಲ್ಪ 1-2 ವರ್ಷ 3 ವರ್ಷದೊತ್ತಿಗೆ ಸಂಪೂರ್ಣವಾದ ಉಪಯೋಗ ನಿಮಗೆ ಆಗುತ್ತೆ. ಒಂದು ಹಸು ತಂದು ಕಟ್ಟಿದ್ರೆ ಅದು ಬೆಳೆದು ಕರು ಹಾಕಿ ಹಾಲು ಕೊಟ್ಟಾಗ ಅದು ಉಪಯೋಗ ಆಗುತ್ತಲ್ಲ, ಆ ರೀತಿ ಆಗುತ್ತೆ. ದಯಮಾಡಿ ನೀವೆಲ್ಲ ಮಂಡ್ಯ ಯುವಕರು, ಕೃಷಿಕರು ಸಂಪೂರ್ಣ ಸ್ವಾವಲಂಬನೆ ಆಗಬೇಕು ಅನ್ನೋದು ನನ್ನ ಆಸೆ. ಏನು ಮಾಡ್ಲಿಕ್ಕೆ ಸಾಧ್ಯನೋ ಕೃಷಿ ಇಲಾಖೆಯಿಂದ ನಾನು ತಯಾರಿದ್ದೀನಿ. ದಯಮಾಡಿ ನಿಮಗೆ ನಾನು ಕೊನೆಯದಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನೀವು ಇನ್ನೂ ಹೇಳುವಂಥದ್ದಿದ್ರೆ ನಮ್ಮ ಅಧಿಕಾರಿಗಳು ಹೇಳ್ತಾರೆ. ದಯಮಾಡಿ ಇದನ್ನು ನೀವು ಸಂಪೂರ್ಣವಾಗಿ ಅದರ ಕಡೆ ಗಮನ ಕೊಟ್ಟು ಕೇಳಿ ಬದಲಾವಣೆ ಆಗಬೇಕು ಅನ್ನೋದು ನನ್ನ ವಿನಂತಿ. ನೋಡಿ, ಈಗ ನಮ್ಮ ಕಮಿಷನ್ಗೆ ಕಳಿಸೋದೆ ಕೊಯಮತ್ತೂರಿನಲ್ಲಿ ಮೊನ್ನೆ ದಕ್ಷಿಣ ಭಾರತದ ಕೃಷಿ ಸಚಿವರನ್ನ ಕರೆದಿದ್ರು. ಕೃಷಿ ಸಚಿವರು ಅಲ್ಲಿ ಹೇಳೋದು, ಕರ್ನಾಟಕ ರಾಜ್ಯ ದೇಶದಲ್ಲಿ ಹೆಚ್ಚು ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ನಾವು ಬರೀ ಸಬ್ಸಿಡಿ ಕೊಟ್ಬಿಟ್ಟು, ಒಂದೆರಡು ಗೊಬ್ಬರ ಕೊಟ್ಬಿಟ್ಟು, ಒಂದೆರಡು ಬಿತ್ತನೆ ಕೊಟ್ಬಿಟ್ಟು, ನೀರು ಕೊಟ್ಬಿಟ್ಟು ಬಿಡ್ತಾ ಇಲ್ಲ. ನಮ್ಮ ಯೂನಿವರ್ಸಿಟಿನಲ್ಲಿ ಮೊದಲೇನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಪ್ರತಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರು, ಸೈನ್ಸಿಸ್ಟ್ಗಳು ಜಮೀನಲ್ಲಿ ಇರಬೇಕು ಅಂತೇಳಿ ನಮಗೆ 57% ಖಾಲಿ ಇದೆ ಕೃಷಿ ಇಲಾಖೆನಲ್ಲಿ. ಆದರೂ ಈ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ. 57% ಖಾಲಿ ಇದೆ, ಹೆಂಗ್ ಮಾಡೋಕ್ಕಾಗತ್ತೆ ಅಂತ ನಾನು ಅನ್ಕೊಂಡಿದ್ರೆ ನಾನು ಕೃಷಿ ಇಲಾಖೆ ಈ ಸಮಸ್ಯೆಗಳನ್ನ ನಾವು ಬಗೆಹರಿಸಲಿಕ್ಕೆ ಆಗ್ತಿಲ್ಲ. 57%, 1,000 ಜನ ನೇಮಕಾತಿ ಮಾಡಲಿಕ್ಕೆ ನಾವು ಸಿದ್ದರಾಮಯ್ಯರಿಂದ ಮಂಜೂರಾತಿ ತಗೊಂಡು KPS ಕಳಿಸಿದ್ದೀವಿ. ಹಲವಾರು ಕಾನೂನು ತೊಡಕಿನಲ್ಲಿ ಇನ್ನೂ ಅದೊಂದು ಹಂತಕ್ಕೆ ಬಂದಿಲ್ಲ. ಇನ್ನೊಂದು 2-3 ತಿಂಗಳಲ್ಲಿ 1,000 ಜನ ನೇಮಕಾತಿ ಆಗತ್ತೆ. ಏನೇನು ಮಾಡ್ಲಿಕ್ಕೆ ಸಾಧ್ಯವನ್ನೋ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.